ನಿಖಿಲ್ ಭಾಯ್ ಬ್ರೆಡ್ ಕೊಟ್ಟು ಬಂದರು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ? सेक्सी लग रहा है मोए ನಮ್ಮ ನಿಖಿಲ್ ಭಾಯ್ ಬ್ಯಾಡ್ ಲಕ್ ಬಾಯ್ಸ್. मेरा बैड लक ही खराब है. ಬಸ್ಟೆಡ್. ನೋಡಿ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ತಿದ್ದಾರೆ. ಮೋಯೆ ಮಕ್ಕಳು ಫುಲ್ ನೋಡ್ತಿದ್ದಾರೆ ನೋಡಿ ಅಂತೆ. ಕ್ಯಾಮ್ರಾ ಆನ್ ಇದೆ ಕೇಳ್ತಿದ್ದಾರೆ. ಹ್ಯಾಪಿನೆಸ್ ಗಾಯ್ಸ್, ಹ್ಯಾಪಿನೆಸ್. ಮಕ್ಕಳು ನೋಡಿ hello ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಗೈಸ್ ಎಲ್ಲಪ್ಪ. ದಿಸ್ ಇಸ್ ದ K19 ರೈಡ್ ಫ್ರಮ್ ಮ್ಯಾಂಗಲೂರು. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬಾಯ್ಸ್ ಅಂಡ್ ಗರ್ಲ್ಸ್, ಇವತ್ತು ನಾವು ಎಲ್ಲಿ ಹೋಗ್ತಿದ್ದೇವೆ ಅಂದರೆ, ಮೊದಲು KMC ಹೋಗ್ತಿದ್ದೇನೆ. ನಮ್ಮ ನಿಖಿಲ್ ಭಾಯ್ ಇದ್ದಾರೆ ನೋಡಿ, ಅವರಿಗೆ ಬ್ಲಡ್ ಕೊಡಲಿಕ್ಕೆ ಇದೆ ಅಂತೆ. ಹಾಗೆ KMC ಅಥವಾರ ಹೋಗ್ತಾ ಇದ್ದೇನೆ. ಅವರು ಇವಾಗ ಅಷ್ಟೇ ಅಲ್ಲಿ ಪಡುಬಿದ್ರೆ ಬಿಟ್ಟದ್ದಂತೆ, ಇನ್ನೂ 1 ಗಂಟೆ ದಾರಿ ಇದೆ ಅವರಿಗೆ. God damn it. ಸಿಗ್ನಲ್ ಗಾಯ್ಸ್, ನೀವು ಸಿಗ್ನಲ್ ವೆಯ್ಟ್ ಮಾಡಬೇಕು ಇವಾಗ. ಇಲ್ಲಿ ತನಕ ಮಾತ್ರ ಜೀಬ್ರಾ ಕ್ರಾಸಿಂಗ್. ಆಮೇಲೆ ಇಲ್ಲಿಂದ ಪಾಸ್ ಆದರೆ ಅಷ್ಟೇ, ಆ ಲೈನಿಂದ ಸ್ವಲ್ಪ ಪಾಸ್ ಆದರೆ ಫೋಟೋ ಬರುತ್ತೆ ಮನೆಗೆ, ಅಷ್ಟು ಸ್ಟ್ರಿಕ್ಟ್ ಇದೆ ಮ್ಯಾಂಗ್ಳೂರ್. ಅರ್ಧ ಇದ್ದ ಸ್ನೇಹಿತರೆ, ಇನ್ನು ಅವರು ಎಲ್ಲಿದ್ದಾರೋ ಗೊತ್ತಿಲ್ಲ, ಚೆಕ್ ಮಾಡಬೇಕು ಮ್ಯಾಪಲ್ಲಿ. ಅವರು ಲೈವ್ ಲೊಕೇಶನ್ ಸೆಂಡ್ ಮಾಡಿದ್ದಾರೆ, ಎಲ್ಲಿ ಬರ್ತಿದ್ದಾರೆ ಅಂತ ನೋಡಲಿಕ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿ ಮುಂದೆ ಕಾಣ್ತಿದೆ KMC ಹಾಸ್ಪಿಟಲ್, ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಅಲ್ಲಿಗೆ ಹೋಗಲಿಕ್ಕೆ ಇವಾಗ ನಮ್ಮ ಬ್ಲಡ್ ಡೋನರ್ ನಿಖಿಲ್ ಭಾಯ್. ಆ್ಯಕ್ಚುಲಿ ಮೊನ್ನೆ ನಾನು ಬ್ಲಡ್ ಕೊಟ್ಟಿದ್ದೆ ಲೇಡಿ ಕ್ವೆಶನ್ ಮ್ಯಾಂಗ್ಳೂರ್ ಹಾಸ್ಪಿಟಲಲ್ಲಿ. ನೋಡಿ ಇಲ್ಲಿ ಕೈಯಲ್ಲಿ ಸಣ್ಣ ಹೋಲಿದೆ. ಆ ಅಮ್ಮ ಸಿಸ್ಟರ್ ನರ್ಸ್ ಏನು ಹಾಕಿದಾರೆ ದೇವರಿಗೆ ಗೊತ್ತಿದೆ, ಸ್ವಲ್ಪ ದೊಡ್ಡವೇ ಗಾಯ ಆಗಿದೆ ಅದು. KMC ಹಾಸ್ಪಿಟಲ್ ಎಂಟ್ರೆನ್ಸ್ ಮುಂದೆ ಇದ್ದೇನೆ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, 1 ನಿಮಿಷ ನಾನು ಚೆಕ್ ಮಾಡ್ತೇನೆ. ಇಲ್ಲೇ ಬರ್ತಿದ್ದಾರಂತೆ, 5 ಮಿನಿಟ್ಸಲ್ಲಿ ರೀಚ್ ಆಗ್ತದಂತೆ. ನೋಡೋಣ. ಚೆಕ್ ದಿಸ್, ಹೀಸ್ ನಿಯರ್ ಡಿಮಾರ್ಟ್. ಹಾಂ, ಬಂದ್ರಲ್ಲ ಅಲ್ಲಿ. ಒಂದು ಯಾವುದಾದ್ರೂ ಒಂದು BGM ಹಾಕಿದರೆ ಸೈಕ್ ಆಗುತ್ತೆ. ಈ ಅಪ್ಪ ಎಲ್ಲಿ ಅಪ್ಪ? ಇಲ್ಲಿದ್ದಾರಲ್ಲ ನಮ್ಮ ನಿಖಿಲ್ ಭಾಯ್. ಹಾಂ ಹಾಂ, जय श्री राम. जय श्री राम. किधर पार्किंग किधर? पता नहीं, वो बोल रहा उधर है, उसको पूछना. उधर आगे दिखा रहा है. हाँ चलो. ನಮ್ಮ ನಿಖಿಲ್ ಭಾಯ್ ಬ್ಲಡ್ ಕೊಡಲಿಕ್ಕೆ ಬಂದಿದ್ದಾರೆ ಪಡುಬಿದ್ರೆಯಿಂದ. ನಿಮಗೆ ನಾನು ಮತ್ತೆ ಸಿಗ್ತೇನೆ ಒಳಗಾಗಿ ಸ್ವಲ್ಪ. ಮೇರೆಕ ಮಾಲೂಮ್ ನೀವೇ ಮಾಲೂಮ್ ನೀ ಮತ್ತೇನೆ ಸಿಗ್ತೇನೆ ನಿಮಗೆ ಬ್ಲಡ್ ಎಲ್ಲ ಕೊಟ್ಟಾದ್ಮೇಲೆ. ನಿಖಿಲ್ ಭಾಯ್ ಬ್ಲಡ್ ಕೊಟ್ಟು ಬಂದರು. ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಬ್ರೋ? सेक्सी लग रहा है. ವೀಕ್ನೆಸ್ ನೋಡಿ. बच्चों को लगता है, डर बच्चों को लगता है. ಆ್ಯಕ್ಚುಲಿ ನನಗೆ ಕೂಡ ನಿನ್ನೆ ನಾನು ಹೋಗಿದ್ದೆ, ಇಲ್ಲಿ ಇದು ಇದೆ ನೋಡಿ ಹಾಕಿದ್ದು. ನಂಗೆ ಕೂಡ ಏನು ವೀಕ್ನೆಸ್ ಏನು ಕೂಡ ಆಗಲಿಲ್ಲ, ನಾರ್ಮಲ್ ಇದ್ದೆ. ಬಂದು ಬ್ಲಡ್ ಕೊಟ್ಟೆ, ಡೈರೆಕ್ಟ್ ಬಂದೆ ಮನೆಗೆ ಅಷ್ಟೇ. ಓ ಇದ್ಯಾರಪ್ಪ ಇಷ್ಟು ಸೈಡಲ್ಲಿ ಇಟ್ಟದ್ದು? ಒಂದೊಂದು ಇಡ್ತಾರೆ, ಹೀಗೆಲ್ಲ ಇಡ್ತಾರೆ ದೇವರಿಗೂ. ಆ್ಯಂಡ್ ಇಲ್ಲಿ ನೋಡಿ ಅಂತೆ, ಕರೆಕ್ಟ್ ಫಿಟ್ ಮಾಡಲಿಲ್ಲ ಅವರು ಮೊನ್ನೆ ಶೋರೂಮಲ್ಲಿ. ಇವಾಗ ಪಂಪೈಲ್ ಹೋಗ್ತಿದ್ದೇವೆ, ನಿಖಿಲಿಗೆ ಪಾರ್ಟ್ಸ್ ಬೇಕಂತೆ. ಹಾಗೆ ಏರ್ ಫಿಲ್ಟರ್ ಮತ್ತು ಫ್ಯೂಲ್ ಫಿಲ್ಟರ್ ಮೇ ಬಿ ಸಮಥಿಂಗ್. ಹಾಗೆ ಪಂಪೈಲಲ್ಲಿ ಒಂದು ಇದೆ, ಅಲ್ಲಿ ಒರಿಜಿನಲ್ ಸಿಗುತ್ತೆ, ಕಮ್ಮಿ ಪ್ರೈಸ್ ಇದ್ದದ್ದು ಕೂಡ ಸಿಗುತ್ತೆ. ಹಾಗೆ ಅವರಿಗೆ ಒರಿಜಿನಲ್ ಬೇಕಂತೆ, ಅಲ್ಲಿ ಹೋಗ್ತಾ ಇದ್ದೇವೆ. ಯಾಚೆಂದು ಹೋಗ್ಬೇಕಂತ ಗೊತ್ತಾಗಲ್ಲ ಕೆಲವೊಮ್ಮೆ. ಬ್ಲಾಕ್ ಗುರು ಇಲ್ಲಿ ಟ್ರಾಫಿಕ್. ಈ ಟ್ರಾಫಿಕ್, ಈ ಸೆಕೆ ಸರಿ ಆಯಿತು ನೋಡಿ ಅಂತ. ಎಷ್ಟು ಗಾಡಿ, ಎಷ್ಟು ವೆಹಿಕಲ್.
ನಮ್ಮ ನಿಖಿಲ್ ಬೈ ಬ್ಯಾಡ್ ಲಕ್ ಗಾಯ್ಸ್. मेरा बैड लक ही खराब है. ಇಲ್ಲಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಬಟ್ ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಇನ್ನು ಮುಂದೆ ಎಲ್ಲಿದೆ ಅಂತ ಗೊತ್ತಿಲ್ಲ ನಂಗೆ. ಬಜಾಜ್ ಶೋರೂಮ್ ಅಲ್ಲಿ ಒಂದು ಕೂಲರ್ ಹತ್ರ ಇದೆ, ಮತ್ತೊಂದು ಮ್ಯಾಂಗ್ಳೂರಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ನೋಡಬೇಕು. ಇವಾಗ ಅಲ್ಲಿ ಮೊನ್ನೆ ಒಂದು ಇದೆ ವೆಲೆನ್ಸಿ ಹತ್ರ ಬಜಾಜ್. ಆ್ಯಂಡ್ ಮೈ ಬೈಕ್ ಇಸ್ ಗೆಟಿಂಗ್ ಹೀಟ್ ಗಾಯ್ಸ್, ಐ ಡೋಂಟ್ ನೋ ವೈ. ಮೇ ಬಿ ಸನಿ ಡೇಯಿಂದ ಅಷ್ಟು ಹೀಟ್ ಇದೆ ನಮ್ಮ ಮ್ಯಾಂಗ್ಳೂರ್. ಎಷ್ಟು ಡಿಗ್ರಿ ಇದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಸೆಕೆ. ಸೀರಿಯಸ್ಲಿ ಮ್ಯಾಂಗ್ಳೂರಲ್ಲಿ ಇರಲಿಕ್ಕೆ ಆಗಲ್ಲ, ಹಾಗೆ ಸೆಕೆ ಇದೆ. ಯಾವಾಗೊಮ್ಮೆ ಮಳೆ ಬರ್ತದೆ ಅಂತ ಫೀಲ್ ಆಗುತ್ತೆ ಬ್ರೋ. ए हीरो का है ना भाई, हीरो का है. मोए ನೆವರ್ ಎವರ್ ಟ್ರಸ್ಟ್ ಗೂಗಲ್ ಮ್ಯಾಪ್ ಗೈಸ್. ಗೂಗಲಲ್ಲಿ ತೋರಿಸ್ತಿತ್ತು ಬಜಾಜ್ ಶೋರೂಮ್ ಅಂತ, ಬಟ್ ಇಲ್ಲಿ ಲೊಕೇಶನ್ ಡೆಸ್ಟಿನೇಷನ್ ರೀಚ್ ಆಗುವಾಗ ನೋಡ್ತೇವೆ ಹೀರೋ ಅಂತ ಇದೆ. ಚೆಕ್ ಔಟ್ ದ ಟ್ರಾಫಿಕ್ ಚೆಕ್ ಔಟ್. ಈ KPTಯಲ್ಲಿ ಎಷ್ಟೊತ್ತು ನಿಲ್ಲಿಸ್ತಾರೆ ಅಂತ ಇಲ್ಲ, ಅರ್ಧರ್ಧ ಒಂದೊಂದು ಗಂಟೆ ನಿಲ್ಲಿಸ್ತಾರೆ. ಅಲ್ಲಿ ಒಂದು ಲೈನ್ ರನ್ ಆಗುವಾಗ ಮಾಡ್ತಾರೆ ಪೊಲೀಸ್ ಇದ್ದಾರಲ್ಲ. ಫೈನಲಿ ಅರ್ಧ ಗಂಟೆ ನಿಂತು ಇವಾಗ ಬಿಡ್ತಿದ್ದಾರೆ. ಓ ಮೈ ಗಾಡ್. ಬೆನಿಫಿಟ್ಸ್ ಆಫ್ ಹ್ಯಾವಿಂಗ್ ಟೂ ವೀಲರ್ ಗಾಯ್ಸ್. ಎಲ್ಲ ಅಲ್ಲಿ ಬ್ಲಾಕಲ್ಲಿ ಸ್ಟಕ್ ಆಗಿದ್ದಾರೆ, ಬಟ್ ಟೂ ವೀಲರ್ ಇದ್ದವರು ಇದರಲ್ಲಿ ಬರ್ತಿದ್ದಾರೆ. ಕ್ರೇಜಿ ಅಲ್ವಾ ಹೇಗೆ? ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹೇಗೆ ಸ್ಟಕ್ ಆದ್ವಿ. ಇನ್ನು ಅರ್ಧ ಗಂಟೆ ಇಲ್ಲಿ ನಿಲ್ಬೇಕಲ್ಲ, ಅದೇ ಬೇಜಾರಾಗೋದು. ಯಾರಪ್ಪ ಅರ್ಧ ಗಂಟೆ ನಿಲ್ತಾರೆ ಅಂತ. ಓ ನಿಖಿಲ್ ಬಾಯ್ ಗಾಟ್ ಕಾಟ್. ಆ್ಯಂಬುಲೆನ್ಸ್ ಗೈಸ್, ಆ್ಯಂಬುಲೆನ್ಸ್ ಬರ್ತಾಯಿದೆ. ಬಸ್ ಸ್ಟೇಟ್ ನೋಡಿ ಡಾಕ್ಯುಮೆಂಟ್ ಚೆಕ್ ಮಾಡಿಸ್ತಿದ್ದಾರೆ. ಓ ಎರಡು ಆ್ಯಂಬುಲೆನ್ಸ್. ಮೋಯೆ ಸೆನ್ಸ್ ಏನ ಕೇಳಿದ್ರು ಪೊಲೀಸ್, ಏನ ತೋರಿಸಿದ್ರಪ್ಪ. ಅವರು ನೋಡಲಿಲ್ಲ ನನ್ನನ್ನು, ಸೀದಾ ಹೋದ್ರಪ್ಪ. ಅವ್ರು ಮುಂದೆ ಎಲ್ಲಿಗಪ್ಪ ಹಾಕೊಂಡು ಹೋಗಿದ್ದು. ಸೈಕ್ ಸೀನ್ ಬ್ರೋ ಇವತ್ತು. ಸಾರಿವಲ್ಲ ಮೋಸ್ಟ್ಲಿ ಕ್ಯಾನ್ಸಲ್ ನಮ್ಮದು, ಇವಾಗ ಹೋಗ್ಲಿಕ್ಕಿಲ್ಲ ಸಾರಿವಲ್ಲ. ಬಜಾಜ್ ಶೋರೂಮ್ ಹೇಗಿದೆಯಲ್ವಾ, ಫಸ್ಟ್ ಟೈಮ್ ಬರೋದು ಬಜಾಜ್ शोरूम ಒಳಗೆ. क्या बोला भाई उसने? क्या? अरे 500 रुपये फाइन है. नंबर प्लेट के लिए. नंबर प्लेट नहीं देखा ना, अभी तो मैं बोला मेरे को छोड़ो बात. अगर नंबर प्लेट देखता तो मेरी मारता था. मैं इसलिए गाड़ी ऐसे रखा था. उसके साथ तुमने बात की, एकदम प्यार से बात किया. वो बोला था मैं 300 करता वाला सर 300 करता. आप पूछी ಒಂಜು ಸಾವಿರ ಫೈನ್ ಉಂಟು ಗೊತ್ತುಂಟಾ आप पूछा मेरा ले 500 निकाल करके ले लिया. कितने एमिशन का डॉक्यूमेंट था डिजी लॉकर में. बोला एमिशन नहीं है सारा, नहीं तो एमिशन दिखा देता तो खत्म हो जाता. कितना लिया? 500. 1500 फाइन है. 50 रुपीज़ का पेपर, 500 का लॉस. अभी जाके सबसे पहले वही करूँगा, PUC कर रहा हूँ. आएगा भाई, कंटेंट आया आज का. कल का थंबनेल निखिल भाई को पकड़ लिया. वही डालूंगा मैं. अच्छा व्यूज जाएगा.
ಓ ಉಸ್ಕ ಗಾಡಿಯೇನಾ ಈ ಗಾಡಿ ಗುರ್ತದೆ ಅವರದ್ದು. ನಿಮಗೆ ಬೈಕರ್ಸಿಗೆ ಬೈಕ್ ನೋಡುವಾಗ ಗುರ್ತಾಗುತ್ತೆ ಅವರದ್ದಂತ. ಗೊತ್ತಾಯ್ತಾ ಸ್ನೇಹಿತರೆ, ಅದಕ್ಕೆ ಹೇಳೋದು ಪೊಲ್ಯೂಷನ್ ಮಾಡಿ ಅಂತ. ಸುಮ್ಮನೆ ಇಲ್ಲದ್ರೆ ಖಾಲಿ ಪೊಲ್ಯೂಷನ್ಗೆ 50 ರೂಪೀಸ್ ಆಗೋದು, 500 ಫೈನ್. ಬೇಕಾ ನಾನು ಯೂನಿಫಾರ್ಮಲ್ಲಿ ಇದ್ದೇನೆ, ಇನ್ನು ಕೂಡ ಮನೆಗೆ ಹೋಗಲಿಲ್ಲ, ಇನ್ನು ಮನೆಗೆ ಹೋಗಬೇಕು. ಅನ್ಎಕ್ಸ್ಪೆಕ್ಟೆಡ್ ಕಾಂಟೆಂಟ್ ಸಿಕ್ಕಿತ್ತು ಇವತ್ತು ನಮ್ಮ ನಿಖಿಲ್ ಬಾಯಿಂದ. ಇವಾಗ ತಣ್ಣೀರ್ ಬಾವಿ ಹೋಗ್ತಿದ್ದೇವೆ. ತಣ್ಣೀರ್ ಬಾವಿ ಕೂಡ ಸ್ವಲ್ಪ ಡೆವಲಪ್ ಮಾಡಿದಾರಂತೆ, ಲೈಕ್ ಪಡುಬಿದ್ರೆ ಈ ಬ್ಲೂ ಫ್ಲ್ಯಾಗ್ ಇದೆಯಲ್ವಾ, ಹಾಗೆ ಮಾಡಿದಾರಂತೆ. ಹಾಗೆ ಮಾಡಿ ಆದಮೇಲೆ ನಾನು ಹೋಗಲಿಲ್ಲ, ಸೊ ನೋಡೋಣ ಹೇಗೆ ಮಾಡಿದ್ದಾರೆ ಅಂತ. ನೋಡ್ತಿದ್ದಾರೆ ನೋಡಿ ಅಂತೆ. ಕ್ಯಾಮ್ರಾ ಆನ್ ಇದೆಯಾ ಕೇಳ್ತಿದ್ದಾರೆ. ಹ್ಯಾಪಿನೆಸ್ ಗಾಯ್ಸ್, ಹ್ಯಾಪಿನೆಸ್. ಖುಷಿ ಮಕ್ಕಳಿಗೆ ಬೈಕ್ ಆಡ್ಸೊಂದು ಹೋಗುವಾಗ ಖುಷಿ, ಅದನ್ನು ನೋಡಿ ಖುಷಿ. ಬೈಕನ್ನು ನೋಡುವಾಗ ಮೊದಲು ನಂಗೆ ಕೂಡ ಆಗ್ತಿತ್ತು, ನನ್ನ ಹತ್ರ ಕೂಡ ಒಂದು ಬೈಕ್ ಇರಬೇಕಿತ್ತು, ಜಾಲಿ ಆಗ್ತಿತ್ತು ಅಂತ. ಮಕ್ಕಳು ನೋಡುದು ನೋಡಿ ಅಂತೆ. ಮಕ್ಕಳಿಗೆ ಬೈಕ್ ನೋಡುವಾಗ ತುಂಬ ಖುಷಿ ಆಗುತ್ತೆ. ಕ್ರೇಜಿ ಕಾಂಟೆಂಟ್ ಇವತ್ತಿದ್ದು ಮಾತ್ರ. ಇವತ್ತಿನ ಕಾಂಟೆಂಟ್ ಸೈಕ್ ಕಾಂಟೆಂಟ್ ಸಿಕ್ಕಿದೆ. ನಮ್ಮ ನಿಖಿಲ್ ಬಾಯ್ ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್ ಹೇಗೆ ಆಯ್ತು ಇವತ್ತಿನ? ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಬೌಟ್ ಪೊಲೀಸ್ ಆ್ಯಂಡ್ ಬ್ಲಡ್? और बताओ कितना कंटेंट लेगा? कुछ बस कुछ और 500 रुपया गया फाइन का, QC 50 रुपये का था. Pollution under control. You should always do pollution under. yeah Or else you will have to pay 500 rupees 1500 fine officially, or unofficially you can pay a 500 fine, which I did क्योंकि पैसा नहीं है. And बजाज से हम लोगों ने पार्ट्स लाया. And we did a very good thing. Yesterday he did. Yesterday मेरा भाई ने डोनेट किया. आज मैंने. ನಿನ್ನೆ ನಾನು ಬ್ಲಡ್ ಡೊನೇಟ್ ಮಾಡಿದ್ದೆ, ಇವತ್ತು ಇವರು ಮಾಡಿದ್ರು. ಆ್ಯಂಡ್ ನಾನು ಯಾವಾಗಲೂ ಕೂಡ ಹೇಳ್ತೇನೆ, ಪೊಲ್ಯೂಷನ್ ಒಂದು ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಳ್ಳಿ. ಸುಮ್ಮನೆ ಇಲ್ಲದೆ ಪೊಲ್ಯೂಷನ್ಗೆ 50 ರೂಪೀಸ್ ಆಗೋದು, 1500 ಫೈನ್ ಬೀಳ್ತದೆ. ಇವತ್ತು ನಮ್ಮ ನಿಖಿಲ್ ಬೈಗೆ ಬಿದ್ದಿದೆ ಫೈನ್. They left me. I am a very nice guy. ಮೋಯೆ So they give me the last chance and I went. Just check out the cinematic shot. तेरा मिलना नहीं है मुनासिब, मेरे जख्म है तुमसे मुखातिब, तेरी यादें समेटा करूं क्यों, रब मेरा रहा है मुहाफिज. तेरा मिलना नहीं है मुनासिब, मेरे जख्म है तुमसे मुखातिब, तेरी यादें समेटा करूं क्यों, रब मेरा रहा है मुहाफिज. चांद तारे क्यों लगे फीके आगे सब तेरे बालों के तले, जैसे पूरा जहां फिर क्यों ना हूँ तुझ पे फिदा, तौबा करे क्यों जाने ये खुदा, सादगी तेरी की सारा ये जहां करता तारी बेरा. ಇವಾಗ ಸನ್ಸೆಟ್ ಆಗಿ ಮನೆಗೆ ಹೋಗ್ತಿದ್ದೇವೆ. ಆ್ಯಂಡ್ ನಮ್ಮ ನಿಖಿಲ್ ಬಾಯ್ End of days play. caught by police, caught by cop. The person who have been caught by cop. No. I have been forgived. I have been left by the cop. So nothing. ಇವತ್ತಿನ ಕಾಂಟೆಂಟ್ ಹೇಗೆ ಆಗಿದೆ ಅಂತ ಗೊತ್ತಿಲ್ಲ. ಮೇ ಬಿ ಒಳ್ಳೇದೇ ಆಗಿರಬೇಕು ನಿಮಗೆ, ಯಾಕಂದರೆ ನನ್ನ ಬ್ಲಾಗ್ ಯಾವಾಗಲೂ ಒಳ್ಳೆ ಆಗ್ತದೆ. ನನ್ನ ಮೇಲೆ ನನಗೆ ಧೈರ್ಯ ಇದೆ, ಅಷ್ಟು ಕಾನ್ಫಿಡೆನ್ಸು ಇದೆ ಅಂತ ನಂಗೆ ಗೊತ್ತಿದೆ. ಆ್ಯಂಡ್ ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ, ಡೂ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಫಾರ್ ಮೋರ್ ಫ್ರಿಕಿಂಗ್ ಆ್ಯಂಡ್ ಕ್ರೇಜಿ ಅಪ್ಡೇಟ್ಸ್. ಎಲ್ಲ ರೈಡಿಂಗ್ ಅಪ್ಡೇಟ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ನನ್ನೊಟ್ಟಿಗೆ ರೈಡ್ ಜಾಯ್ನ್ ಆಗಲಿಕ್ಕಿದ್ದೆ, ಯು ಕ್ಯಾನ್ ಜಾಯ್ನ್ ಮಿ. ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡಿದರೆ ಸಾಕು. ರೈಡಿಂಗ್ ಬ್ರದರ್ಹುಡ್. ನಮ್ಮ ಗ್ರೂಪ್ ಇದೆ ರೈಡಿಂಗ್ ಬ್ರದರ್ಹುಡ್ ಅಂತ. ಸೊ ಅದಕ್ಕೆ ಕೂಡ ಜಾಯ್ನ್ ಆಗಿ, ಇನ್ಸ್ಟಾಗ್ರಾಮಲ್ಲಿ ಇದೆ, ಜಾಯ್ನ್ ಆಗಿ ಒಟ್ಟಿಗೆ ರೈಡ್ ಮಾಡೋಣ, ಒಟ್ಟಿಗೆ ಎಂಜಾಯ್ ಮಾಡೋಣ.
ಸೊ ಹಾಗೆ ಹೇಳ್ತಾ ಇವತ್ತೊಂದು ಬ್ಲಾಗನ್ನು ನಾನು ಏನು ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. So there is going to be an event soon in Udupi. Do guys. ಓ ಬ್ಲಾಗ್ ಎಂಡ್ ಮಾಡ್ತಾ ಬಂದು ಆವಾಗನೇ ಬಾಯ್ ಬಿಟ್ರು. ನಾಡ್ದೊಂದು ಇವೆಂಟ್ ಇದೆ ಅಂತೆ, ಬನ್ನಿ ರೈಡಿಂಗ್ ಬ್ರದರ್ಹುಡ್ ಫಾಲೋ ಮಾಡಿ. ಎಲ್ಲ ಅಪ್ಡೇಟ್ಸ್ ನಾನು ಕೊಡ್ತಿರ್ತೀನಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಕೊಡ್ತಿರ್ತೀನಿ ಆ್ಯಂಡ್ ರೈಡಿಂಗ್ ಬ್ರದರ್ಹುಡ್ಡಲ್ಲಿ ಕೂಡ ಕೊಡ್ತಾಯಿದ್ದೀನಿ. ಹಾಗೆ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಟಿಲ್ ದೆನ್ ಬಿ ಸೇಫ್ ಆ್ಯಂಡ್ ವೆಲ್ ಗೈಸ್. ಬೈ ಬೈ. Let me take you back to a time when love was as precious as diamonds, where if you search you would find it.